ಶಿವಮೊಗ್ಗ ಹಾಗೂ ಶಿವಮೊಗ್ಗ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜು ಎಂದರೆ ಅದು ಕಮಲಾ ನೆಹರು ಕಾಲೇಜು ಕಣ್ರಿ. ಹೌದು, ಕಮಲಾ ನೆಹರು ಕಾಲೇಜಿನ ಪ್ರಿನ್ಸಿಪಾಲ್ ರವಿಕುಮಾರ್ ಎಂಬ ಅತ್ಯಾಚಾರಿ ಇಲ್ಲಿನ ಕಾಲೇಜು ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಇದೀಗ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಣ್ರಿ. ಹೌದು, ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಕಾಲೇಜಾದ ಕಮಲಾ ನೆಹರು ಕಾಲೇಜಿನ ಪ್ರಿನ್ಸಿಪಾಲ್ ರವಿಕುಮಾರ್ ಇಲ್ಲಿ ಅತ್ಯಾಚಾರಕ್ಕೊಳಗಾಗಿ ಅಟ್ರಾಸಿಟಿ ಹಾಗೂ ಪೋಸ್ಕೋ ಕೇಸನ್ನು ಎದುರಿಸುತ್ತಿರುವಂತ ದುರುಳ ಕಣ್ರಿ. ಕಾಲೇಜಿನಲ್ಲಿ ಮಾನ್ಯ ಪ್ರಿನ್ಸಿಪಾಲ್ ಅವರು ವಿದ್ಯಾರ್ಥಿನಿಯರ ಒಟ್ಟಿಗೆ ನಡೆದುಕೊಂಡಂತ ನೀತಿಯನ್ನ ಖಂಡಿಸಿ ಇಂದು ವಿದ್ಯಾರ್ಥಿ ಪರಿಷತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅವರ ಮೇಲೆ ಒಂದು FIR ಅನ್ನ ಮಾನ್ಯ ಕೋಟೆ ಠಾಣೆಯಲ್ಲಿ ಒಂದು ದಾಖಲಾಗಿರುತ್ತೆ. ಮಾನ್ಯ ಪ್ರಾಂಶುಪಾಲರಾದಂಥ ರವಿಕುಮಾರ್ ಸರ್ ಅವರು ಇಂದು ಮಾಡಿರುವಂಥ ಕೃತ್ಯವನ್ನ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಖಂಡಿಸ್ತಾ ಇದೆ. ಒಬ್ಬ SC ST OBC ವಿದ್ಯಾರ್ಥಿನ ಇಂದು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನು ಮಾಡ್ತಿರೋಂಥ ನಾಗರಾಜ್ ರೆಡ್ಡಿ ಸರ್ ಅವರಿಗೆ ಒಂದು ಧಿಕ್ಕಾರವನ್ನು ಹೇಳ್ತಿದೆ ವಿದ್ಯಾರ್ಥಿ ಪರಿಷತ್ತು. ಅವ್ರು ಯಾತಕ್ಕಾಗಿ ಈ ರೀತಿ ಮಾಡಿದ್ದಾರೆ, ಯಾವುದೋ ಒಂದು ಜಾತಿ ಜನಾಂಗಕ್ಕೋಸ್ಕರ ಮಾಡ್ತಿದಾರ? ಒಂದು ಶಿಕ್ಷಣ ಸಂಕುಲದಲ್ಲಿ ಇಂಥ ವ್ಯಕ್ತಿ ನಮಗೆ ಬೇಕಾಗಿಲ್ಲ, ಇಂಥ ಪ್ರಾಂಶುಪಾಲರು ಇಂಥ ಆಡಳಿತಕ್ಕೆ ಬೇಕಾಗಿಲ್ಲ. ಹಾಗಾಗಿ ತಕ್ಷಣಕ್ಕೆ ಅಧಿಕಾರಿಗಳು ಬರಬೇಕು, ಈ ಕಾಲೇಜಿನ ಆಡಳಿತ ಮಂಡಳಿ ಬರಬೇಕು. ಅಂತ ವ್ಯಕ್ತಿ ಅಂತ ಕಾಮುಕ ವ್ಯಕ್ತಿ ನಮಗೆ ಬೇಕಾಗಿಲ್ಲ. ಹಾಗಾಗಿ ತಕ್ಷಣಕ್ಕೆ ಬರಬೇಕು, ಅವ್ರನ್ನ ಅಮಾನತು ಮಾಡಬೇಕು ಅಂತಂದು ಒಂದು ವಿದ್ಯಾರ್ಥಿ ಪರಿಷತ್ತು ಹೋರಾಟವನ್ನು ಮಾಡ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ವರಿಷ್ಠ ಅಧಿಕಾರಿಗಳನ್ನ ವಿದ್ಯಾರ್ಥಿ ಪರಿಷತ್ತು ಭೇಟಿ ಆಗುತ್ತೆ, ಅವರಿಗೂ ಕೂಡ ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ತಕ್ಷಣಕ್ಕೆ ಕಾಲೇಜು ಆಡಳಿತಾಧಿಕಾರಿ ಬರಬೇಕು. ಇನ್ನು ವಿದ್ಯಾರ್ಥಿನಿಗೆ ಆಗಿರುವಂತಹ ಅನ್ಯಾಯವನ್ನ ತಕ್ಷಣಕ್ಕೆ ಬಗೆಹರಿಸದೆ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ತು ಬೃಹತ್ ಹೋರಾಟಕ್ಕೆ ಕರೆಯನ್ನು ನೀಡುತ್ತೆ. ಇದೇ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಇಲ್ಲಿನ ಅಧ್ಯಾಪಕರು ಯಾವ ರೀತಿ ವರ್ತನೆಯನ್ನು ಮಾಡ್ತಾ ಇದಾರೆ ಅಂತಂದ್ರೆ ಕೇಳಬಾರ್ದು. ಏನು ಅವ್ರಿಗೇನಾದ್ರೂ ಕೈವಾಡ ಇದೆಯಾ ಇಲ್ಲಿ? ಅದನ್ನ ನೋಡ್ಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಒಂದು ಸ್ಪಂದಿಸದೇ ಇರುವಂತ ವಿದ್ಯಾರ್ಥಿಗಳ ಅಧ್ಯಾಪಕರು ಏನಕ್ಕೆ ಬೇಕು ನಮಗೆ ಅಧ್ಯಾಪಕರು? ಹಾಗಾಗಿ ತಕ್ಷಣಕ್ಕೆ ಬರ್ಬೇಕು ಇಲ್ಲಿ ಕಾಲೇಜ್ ಸೆಕ್ರೆಟರಿ. ಬರದೇ ಹೋದ್ಲೆ ವಿದ್ಯಾರ್ಥಿ ಪರಿಷತ್ತು ಹೋರಾಟ ತೀವ್ರಗೊಳ್ಳುತ್ತೆ ಅಂತಂದು ಈ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿ ಪರಿಷತ್ ನಾವು ಇವತ್ತು ಕೂಡ ನಿಲ್ಲಿಸಿದೆ. ನೀವು ಸರಿಯಾಗಿ ಮ್ಯಾನೇಜ್ಮೆಂಟ್ ಅವರು ಸರಿಯಾಗಿ ನಿರ್ವಹಿಸಲಿಕ್ಕೆ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಆಕ್ರೋಶ ಮಾಡುತ್ತೆ ಅಂತ ಇದೆ. ಆ ಥರ ಮತ್ತು ಮುಂಚಿದಂಥ ಲೆಕ್ಕದಲ್ಲಿ ಎಲ್ಲ ಖಾಲಿಯಾಗಿದೆ. ವಿದ್ಯಾರ್ಥಿ ಪರಿಷತ್ ಅಂತ ಸ್ವಾಗತಿಸುತ್ತೆ. ಹಾಗಾಗಿ ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಇದಕ್ಕೆ ಒಬ್ಬರು ಮಹಿಳಾ ಪ್ರಾಂಶುಪಾಲರನ್ನು ನಿಯುಕ್ತಿ ಮಾಡಿದ್ರೆ ಮಹಿಳೆಯರೇ ಆಗಲಿ. ಈಗ ಅವ್ರಿಗೆ ಅಮಾನತಾಗಿದ್ದಾರೆ ಸರ್. ನೀವು ಸಸ್ಪೆಂಡ್ ಮಾಡಿದ್ದಾರೆ ಸರ್. ಕಮಿಟಿಯವ್ರನ್ನ ಕರೀರಿ, ಚರ್ಚೆ ಮಾಡಿ. ನಾವು DDP ಅವ್ರ ಹತ್ರ ಬೇಕಾದ್ರೆ ಮಾತಾಡ್ತೀವಿ. ನೀವು ತಕ್ಷಣಕ್ಕೆ ನಾಳೆ ಒಳಗೆ ಹಾಕ್ಬೇಕಿಲ್ಲ, ನಾಳೆ ಒಳಗೆ ಮಾಡೋಂಥ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಾವು ನಾಳೆ ಸಂಜೆ ಎಲ್ಲ ಕಾಲೇಜ್ ಬೇಕಾಗಿ ಹೋರಾಟ ಕೊಡ್ತೇವೆ. ಮಾಡಿ ಸ್ವಲ್ಪ ಈ ಅಧ್ಯಾಪಕರಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಪರ ಇರಬಾರ್ದು ವಿದ್ಯಾರ್ಥಿಗಳಿಗೆ